ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದ್ದೇನೆ. ಇದು ನೆಟ್ಟು 47 ದಿವಸ ಆಗಿದೆ. ನೋಡಿ ಗಿಡ ಹೇಗಿದೆ ಅಂತೇಳಿ. ಅಂದರೆ ಎಲ್ಲ ಗಿಡಗಳಿಗೂ 47 ದಿವಸ ಆಗಲಿಲ್ಲ. ಕೆಲವು ಒಂದು ನೆಟ್ಟು 2-3 ವಾರ ಆದದಷ್ಟೇ. ಶಿಫ್ಟ್ ವೈಸಲ್ಲಿ ನಾನು ನೆಟ್ಟದ್ದು, ಅಂದರೆ 20 ಗಿಡಗಳನ್ನು ನೆಟ್ಟಿದ್ದೇನೆ. ಈಗ ಟೋಟಲಾಗಿ ನನ್ನ ಹತ್ರ 148 ಗಿಡಗಳಿವೆ. ಇದು ಪೇಂಟ್ ಬಕೆಟಲ್ಲಿ ನಾನು ನೆಟ್ಟದ್ದು. ತುಂಬ ಕಡಿಮೆಗೆ ಸಿಕ್ಕಿತು ನನಗೆ ಈ ಪೇಂಟ್ ಬಕೆಟ್. ಹಾಗಾಗಿ ಇದರಲ್ಲಿ ನಾನು ಗಿಡಗಳನ್ನು ಹಾಕಿದ್ದೇನೆ. ನೋಡಿ, 45 ದಿನ ಆಗಿದೆ. ಒಂದು 2 ವರ್ಷ ಈ ಬಕೆಟಲ್ಲೇ ನಾವು ಮೇಂಟೈನ್ ಮಾಡ್ಬೋದು. ಆನಂತರ 2 ವರ್ಷದ ನಂತರ ರೀಪಾಟಿಂಗ್ ಮಾಡುವ ಅಗತ್ಯ ಇದೆ. ಯಾಕೆಂತೇಳಿದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಆ ಟೈಮಲ್ಲಿ ನಾವು ಇದನ್ನು ರೀಪಾಟಿಂಗ್ ಮಾಡಬೇಕಾಗ್ತದೆ. ಗಿಡವನ್ನು ತೆಗೆದು ಅದರ ಬೇರುಗಳನ್ನೆಲ್ಲ ಕತ್ತರಿಸಿ ಹೊಸ ಮಣ್ಣನ್ನೆಲ್ಲ ಹಾಕಿ ಮತ್ತೆ ಗಿಡಗಳನ್ನು ನೆಟ್ಟರೆ ಗಿಡ ಚೆನ್ನಾಗಿರ್ತದೆ. ಈ ಗಿಡಗಳಿಗೆಲ್ಲ ಒಂದು 2 ವಾರ ಆಗಿರಬೇಕಷ್ಟೆ. ಇದೆಲ್ಲ ಸಣ್ಣ ಗಿಡಗಳು. 45 ದಿನ ಆಗಿರುವಂತಹ ಗಿಡಗಳು ನೋಡಿ. ಇವೆಲ್ಲ 45 ದಿನದ ಗಿಡಗಳು. ಈಗ ಈ ಬಕೆಟ್ನ ಅಡಿಗೆ ಏನಾದರೂ ಕಲ್ಲನ್ನು ಇಡಬೇಕು. ಡೈರೆಕ್ಟ್ ನೆಲದಲ್ಲಿ ಇಡೋದ್ರಿಂದ ತುಂಬ ಬಿಸಿಲು ಬೀಳುವ ಟೈಮಲ್ಲಿ ಅಡಿ ಬಿಸಿಯಾಗಿ ಗಿಡದ ಬಣ್ಣ ಚೇಂಜ್ ಆಗ್ತದೆ. ಹಾಗಾಗಿ ಏನಾದರೂ ಇಟ್ಟಿಗೆ ಅಥವಾ ತೆಂಗಿನಕಾಯಿ ಚಿಪ್ಪನ್ನು ಇದಕ್ಕೆ ಇಡಬೇಕು. ನೋಡಿ, ಈಗ ಇದೆಲ್ಲ ಒಂದು 2 ವಾರ ಆದ ಗಿಡಗಳಷ್ಟೇ. ಎಲ್ಲ ಬಕೆಟನ್ನು ಯೂಸ್ ಮಾಡಿದ್ದೇನೆ ನಾನು. ಅಂದರೆ ತುಂಬ ಕಡಿಮೆಗೆ ಸಿಕ್ಕಿದೆ ನನಗೆ ಬಕೆಟ್. ಹಾಗಾಗಿ ನೋಡಿ, ಇದು 45 ದಿವಸ ಆಗಿರಬೇಕು ಈ ಗಿಡಕ್ಕೆ. 47 ದಿವಸ ಆಗಿರಬೇಕು. ಕೆಲವು ಇದರಲ್ಲಿ ನಾನೇ ಮಾಡಿರುವಂತಹ ಗಿಡಗಳು, ಇನ್ನು ಕೆಲವು ಇದೆ ಮಾಡಿರುವಂಥ ಗಿಡ. ಇದಕ್ಕೀಗ ನಾನೀಗ ಸ್ಪ್ರೇ ಹಾಕಿದ್ದೇನೆ. ಅಂದರೆ ಸ್ವಲ್ಪ ಗೆಲ್ಲು ಕಟ್ಟಾಗುವಂಥದ್ದು ಆ ರೋಗ ಬಂದಿತ್ತು. ಹಾಗಾಗಿ ಅದಕ್ಕೆಲ್ಲ ಸ್ಪ್ರೇ ಹಾಕಿದ್ದೇನೆ. ಇದು ನೋಡಿ, ಇದು ನಾನು ಕೊರೋನಾ ಟೈಮಲ್ಲಿ ಗಿಡ ನೆಡಬೇಕು ಅಂತ ತಂದದ್ದು. ಆಗ ಮೇಲೆ ನೆಡಲಿಕ್ಕೆ ನನಗೆ ಪರ್ಮಿಷನ್ ಕೊಡಲಿಲ್ಲ ಮನೆಯಲ್ಲಿ. ಹಾಗಾಗಿ ಕೆಳಗಡೆ ನೆಟ್ಟಿದ್ದೆ. ಆ ಟೈಮಲ್ಲಿ ಅದಕ್ಕೆ ನೆರಳೆಲ್ಲ ಬಂದು ಗಿಡ ಅಷ್ಟು ಚೆನ್ನಾಗಿರಲಿಲ್ಲ. ಗಿಡ ಚೆನ್ನಾಗಿತ್ತು, ಆದರೆ ಹೂ ಆಗ್ತಿರಲಿಲ್ಲ. ಆನಂತರ ಈ ವರ್ಷ ನಾನು ಇದನ್ನು
ಇದೊಂದು 4-5 ವರ್ಷ ಆಗಿರ್ಬೋದು. ಇದನ್ನು ತಂದು ಬೇರನ್ನೆಲ್ಲ ಕಟ್ ಮಾಡಿ ಈಗ ನೋಡಿ ಇದರಲ್ಲಿ ನೆಟ್ಟಿದ್ದೇನೆ. ಈಗ ಇದರಲ್ಲಿ ಚಿಗುರೆಲ್ಲ ಬಂದಿದೆ, ಚಿಗುರೆಲ್ಲ ಬಂದಿದೆ ಈ ಗಿಡದಲ್ಲಿ, ನಿಮಗೆ ಕಾಣ್ಬೋದು ನೋಡಿ. ಈ ಗಿಡದಲ್ಲೆಲ್ಲ ಇದೆಲ್ಲ ಹೊಸ ಚಿಗುರುಗಳು ಬಂದದ್ದು. ಇದಕ್ಕೆಲ್ಲ ನಾನು ಸ್ಪ್ರೇ ಮಾಡಿದ್ದೇನೆ ನಾನು, ಅಂದರೆ ಗೆಲ್ಲು ಕಟ್ಟಾಗುವಂಥ ರೋಗ ಎಲ್ಲ ಬಂದಿತ್ತು ಇದಕ್ಕೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಚಿಗುರು. 5 ವರ್ಷದ ಗಿಡ ಇದು. ಇದನ್ನು ನಾನು ತೆಗೆದು ಬಿಸಾಡಲಿಕ್ಕೆ ಬೇಡ ಅಂತ ಆಸೆ ಆಯಿತು, ಬಿಸಾಡೋದು ಯಾಕೆ ಅಂತೇಳಿ. ಹಾಗಾಗಿ ಇದನ್ನು ತಂದು ನಾನು ಈ ಗ್ರೋ ಬ್ಯಾಗಲ್ಲಿ ನೆಟ್ಟದ್ದು. ಸೊ ಇದೆಲ್ಲ ಚಿಗುರು ಬಂದದ್ದು, ಹೊಸ ಚಿಗುರು. ಎಲ್ಲ ಟ್ರಿಮ್ ಮಾಡಿದ್ದೆ. ಈಗ ನೋಡಿ ಎಲ್ಲ ಚಿಗುರು ಬಂದಿದೆ. ಇದು ಇನ್ನೂ ಬರಬೇಕಷ್ಟೇ, ಸ್ವಲ್ಪ ನೋಡಿ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಸಣ್ಣ ಚಿಗುರು ಕಾಣ್ತಾ ಉಂಟು. ಈ ಸೈಡಲ್ಲಿ ನೋಡಿ, ಈ ಸೈಡಲ್ಲಿ ಸಣ್ಣ ಚಿಗುರು ಕಾಣ್ತಾ ಉಂಟು. ಹಾಗಾಗಿ ಇದೆಲ್ಲ ಗಿಡಗಳು ನೋಡ್ಬೋದು ನೀವು. ನಾನು ಕೆಳಗಿಂದ ಮೇಲೆ ತಂದು